ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಪರ್ಸೆಂಟೇಜ್ ಚಾರ್ಟ್ ಅದನ್ನು ಲರ್ನ್ ಮಾಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಸ್ಪೀಡ್ ಮ್ಯಾಥ್ಸ್ ಒಳಗೆ ಇದ್ರದ್ದಿರುವಂಥ ಇಂಪಾರ್ಟೆನ್ಸ್, ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಅರ್ಥಮೆಟಿಕ್, DI ಎಲ್ಲದರೊಳಗೂ ವೆರಿ 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 ಇಂಪಾರ್ಟೆಂಟ್, ವೆರಿ ಧಾಸು ತಗಡಿ ವೆಟೇಜ್ ಇದು ಪರ್ಸೆಂಟೇಜ್ ಚಾರ್ಟನ್ನು ಹೊಂದಿರ್ತೈತೆ. ಟೇಬಲ್, ಸ್ಕ್ವೇರ್, ಕ್ಯೂಬ್, ಪರ್ಸೆಂಟೇಜ್ ಚಾರ್ಟ್ ಇದನ್ನೆಲ್ಲಾನು ನೀವು ಒಳಗ ರಿಟೈನ್ ಮಾಡ್ಕೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ಒಳಗ ಸ್ಪೀಡ್ ವಿತ್ ಅಕ್ಯುರಸಿಯನ್ನ ನೀವು ಕಾಣ್ಕೋಬಹುದು. ಸೊ ಈಗ ತಡ ಮಾಡದೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ನೋಡ್ರಿ. ನಿಮ್ಗ ಈ ವಿಡಿಯೋ ನೋಡಾಕತ್ತವ್ರಿಗೂ ನೋಡದೆ ಇರೋರ್ಗು ಯಾರ್ಯಾರ ಹತ್ರ ಮೊಬೈಲ್ ಐತಿ ಅವ್ರು ಎಲ್ಲರೂ ಈಗ ರೀಸೆಂಟ್ ಈ ಜನರೇಷನ್ ಯಾರು ಎಕ್ಸಾಮ್ ಪ್ರಿಪ್ರೇಷನು, ಜಾಬ್ ಗಟ್ಟಿಸ್ಕೋಬೇಕನ್ನೋರು, ಈ ಥರ ಜನರೇಷನ್ ಯಾರೈತಿ ಅವ್ರು ಎಲ್ಲರೂ ಈ ವಿಡಿಯೋನ ಒಂದ್ಸತಿಯರೇ ನೋಡಿ ಇರ್ತಾರೆ. ಆ ವಿಡಿಯೋ ಯಾವುದು ಅಂತಂದ್ರೆ 12th ಫೇಲ್, ಮನೋಜ್ ಶರ್ಮಾ ಅವ್ರದ್ದು 12th ಫೇಲ್ ಮೂವಿ. ಆ ಮೂವಿ ಒಳಗೆ ಮನೋಜ್ ಶರ್ಮಾನೇ ಹೀರೋ, ಅವ್ರ ಹೀರೋಯಿನ್ ಶ್ರದ್ಧಾ ಮ್ಯಾಮ್. ಅವ್ರದ್ದು ಏನು ಅಂತಂತಂದ್ರೆ, ಮನೋಜ್ ಸರು 12th ಸ್ಟ್ಯಾಂಡರ್ಡ್ ಇದ್ದಾಗ 12ನೇತೆ ನಮ್ಮ ಕಡೆ ಎಲ್ಲ ಸೆಕೆಂಡ್ PUC ಅಂತಾರಲ್ಲ ಅದು, ಅವರು ಫೇಲ್ ಆಗಿದ್ರು. ಸೊ ಫೇಲ್ ಆದ ಪರ್ಸನ್ನ UPSC ಅಂಥ ಡಿಫಿಕಲ್ಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಮತ್ತು ಆರ್ಥಿಕವಾಗಿ ಭಾಳಷ್ಟು ಚಾಲೆಂಜಸನ್ನು ಫೇಸ್ ಮಾಡಿ ಈಗ IPS ಆಫೀಸರ್ ಅದಾರ್ರಿ ಅವರು. ಅದಕ್ಕೆ ಕಾರಣ ಅವರು ಸತತ ನಿರಂತರ ಪ್ರಯತ್ನ ಮತ್ತು ಅವರು ಮಾಡ್ತಾರೆ ಅಂತ ಪ್ರಯತ್ನದ ಮೇಲೆ ಅವ್ರಿಗಿರುವಂಥ ವಿಶ್ವಾಸ. ಅದೇ ವಿಶ್ವಾಸಕ್ಕೆ ನಾ ನಂದು ತವ್ರ ಮನೆ ಕರ್ನಾಟಕ ರೀ. ಸೊ ಕನ್ನಡದ ಹುಡುಗರಿಗೆ ನಾನು ಏನೋ ಒಂದು ತವ್ರ ಮನೆಗೆ ನಾನು ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾ ಈ ಯೂಟ್ಯೂಬ್ ಚಾನಲ್ ಒಳಗೆ ಕನ್ನಡದೊಳಗೆ ನಾನು ಕನ್ನಡದ ಹುಡುಗರಿಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೋ ಭಯನೋ ಅದು ನನಗೆ ಗೊತ್ತಿಲ್ಲ. ಭಯ ಇತ್ತಂತಂತೂ ನಾನು ನಿಮ್ಗೆ ಹೇಳ್ತೇನೆ, ಒಟ್ಟು ಅಂಜಾಕ್ ಹೋಗ್ಬೇಡ್ರಿ. ಅದನ್ನ ಸ್ಟ್ರಾಟಜಿಕಲಿ ನೀವು ಟ್ಯಾಕಲ್ ಮಾಡಿದ್ರಿ ಅಂದ್ರೆ ಅದನ್ನ ಪಾಸ್ ಆಗೋದು ಭಾಳ ಡಿಫಿಕಲ್ಟ್ ಅಂತೂ ಒಟ್ಟೇ ಇಲ್ರಿ. ಮತ್ತೀಗ ಫಾರ್ ಎಕ್ಸಾಂಪಲ್ ಅವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಹಳ್ಳಿ ತಾಲೂಕು ಆ ಕಡೆ ಇದ್ದಂಥ ವಿದ್ಯಾರ್ಥಿಗಳಿಗೆ ಹೇಳೋದು ಏನಂತಂದ್ರ, ಮ್ಯಾಥ್ಸ್ ನೀವು ಸ್ಕೂಲಿಂಗ್ ಟೈಮ್ನಾಗ ನಿಮಗ ಮ್ಯಾಥ್ಸ್ ಡಿಫಿಕಲ್ಟ್ ಅನ್ಸಕತ್ತಿತ್ತು ಅಂತಂದ್ರ ಡಿಫಿಕಲ್ಟ್ ಆಗಿರ್ತೈತಿ, ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಂಗಿಲ್ಲ. ಒಬ್ಬೊಬ್ರಿಗೆ ಗ್ರಾಜುಯೇಷನ್ ಟೈಮ್ನಾಗ ಮ್ಯಾಥ್ಸ್ ಸಬ್ಜೆಕ್ಟ್ನೇ ಇರಂಗಿಲ್ಲ. ಅಂಥವ್ರು ಎಕ್ಸಾಮ್ ಪಾಸ್ ಆಗ್ಬೋದ್ರಿ, ಡೆಫಿನೆಟ್ಲಿ ಆಗ್ಬೋದ್ರಿ. ಅದಕ್ಕಂತಾನೆ ನಾನು ಬಂದೀನಿ ರೀ ನಿಮಗೆ. ಅದನ್ನು ಪಾಸ್ ಮಾಡಿ ನೀವು ಚಂದಗೆ ಅಭ್ಯಾಸ ಮಾಡ್ರಿ, ಹೇಳಿದ್ದನ್ನು ಹೋಮ್ವರ್ಕ್ ಮಾಡ್ರಿ, ಚಾನಲ್ಗೆ ಫಾಲೋ ಮಾಡ್ರಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್. ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಪರ್ಸೆಂಟೇಜ್ ಟಾಪಿಕ್ದು ಚಾರ್ಟ್ ರೀ. ನೀವು ಟೇಬಲ್, ಸ್ಕ್ವೇರ್, ಕ್ಯೂಬ್ ಯಾವ ಥರ ನೀವು ಲರ್ನ್ ಮಾಡ್ತಿರ್ತಿರಲ್ಲ ಅದೇ ಥರ ಇದನ್ನ ವೆರಿ ಇಂಪಾರ್ಟೆಂಟು. ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, DI, ಅರ್ಥಮೆಟಿಕ್ ಎಲ್ಲದ್ರೊಳಗೂ ಇದು ಭಾಳ ಚಲೋ ವೇಟೇಜ್ ಕೊಡ್ತೈತ್ರಿ. ಇದು ಎಲ್ಲದ್ರೊಳಗೂ ಭಾಳ ಹೆಲ್ಪ್ಫುಲ್ ಇರ್ತೈತಿ. ಇದನ್ನ ನೀವು ಲರ್ನ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಎಕ್ಸಾಮ್ನಾಗ ಕ್ಯಾಲ್ಕುಲೇಷನ್ ಟೈಮು ಭಾಳ ಉಳಿತೈತಿ. ಸೊ ಲೆಟ್ಸ್ ಸಿ. ಈ ಕಡೆ ನಾನು ನಿಮ್ಗೆ ಈ ಬೋರ್ಡ್ ಮೇಲೆ ಈಗ ಆಲ್ರೆಡಿ 20% ವ್ಯಾಲ್ಯೂಸ್ ಬರ್ದೀನಿ ನಾನು. ಇದನ್ನ ಶಾರ್ಟ್ಸ್ ಒಳಗೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ನೋಡಿದ್ರೆ ಅಲ್ಲಿ ನೋಡಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಇದನ್ನ ಲರ್ನ್ ಮಾಡೋದು, ಬೈ ಹ್ಯಾಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಇದ್ರೊಳಗೆ ನೋಡ್ರಿ, ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡ್ರಿ ನಿಮ್ಗಿಲ್ಲ. ಈಗ ನೀವು ಈ ಕಾರ್ನರ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಪರ್ಸೆಂಟೇಜ್ ಅಂದ್ರೆ 100. ನಿಮಗೆಲ್ಲೇ ಪರ್ಸೆಂಟೇಜ್ ಇರ್ತೈತಿ ಅಲ್ಲಿ ನೀವು 100ಇಂದ ಡಿವೈಡ್ ಮಾಡಿರ್ತೀರಿ. ಅದಕ್ಕೆ ಬರುವಂಥ ಏನೊಂದು ಫ್ರ್ಯಾಕ್ಷನಲ್ ವ್ಯಾಲ್ಯೂ, ಡೆಸಿಮಲ್ ವ್ಯಾಲ್ಯೂ, ಇದ್ರ ಜೊತೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ಇವತ್ತು ಕಲ್ಸಾಕಿದ್ದೀನಿ ರೀ. ನೋಡ್ರಿ, ಪರ್ಸೆಂಟೇಜ್ ಅಂದ್ರೆ 100. 100% ಅಂದ್ರೆ ಏನ್ರಿ? 100 ಡಿವೈಡೆಡ್ ಬೈ 100 ಕಟ್ 1. ಅದಕ್ಕನ 100% ಅಂದ್ರೆ 1 ಅಂತ ವ್ಯಾಲ್ಯೂ ಐತ್ರಿ. ನೆಕ್ಸ್ಟ್ 50% ಅಂದ್ರೆ ಏನ್ರಿ? 50/100. 5 1s 5 2s 1/2. ಅದಕ್ಕಂತನ 1/2 50% ಫ್ರ್ಯಾಕ್ಷನಲ್ ವ್ಯಾಲ್ಯೂ ಐತ್ರಿ. ಇದನ್ನ ಎಲ್ಲಾನು ನೀವು ಒಂದ್ಸತಿ ಮಾಡಿ ನೋಡಿದ್ರೆ ಇದೇ ಥರ ನಿಮಗೆ ಡೆಸಿಮಲ್ ವ್ಯಾಲ್ಯೂ ಅಥವಾ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಬರ್ತಾವ್ರಿ. ಈಗ ಇದ್ರೊಳಗೆ ನಾನು ನಿಮ್ಗೆ ಹೇಳಬೇಕು ಅಂತಂದ್ರ, ನೀವು ಇದನ್ನಂತೂ ಇದು ಬೇಸಿಕ್ ರೀ ಇದು. ಓಕೆ, ಇದನ್ನ ನೀವು ಲರ್ನ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್, ಈಗ ಎಕ್ಸಾಮ್ನಾಗ ಯಾವ ಥರ ಬರ್ತೈತಿ ಪರ್ಸೆಂಟೇಜ್ ವ್ಯಾಲ್ಯೂ, ಎಕ್ಸಾಮಿನರ್ಗಳದು ಈಗ ಹೆಂಗೆ ಕ್ವಶನ್ ಪೇಪರ್ ನಾವು ಪ್ಯಾಟರ್ನ್ ನೋಡ್ತಿರ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಾಗ ಇದು ಪಕ್ಕಾ ಕ್ವಶನ್ ಬರತೈತೆ ಅನ್ನೋ ಹಂಗೆ ಕೆಲವೊಂದು ಕ್ವಶನ್ಸ್ ಇರ್ತಾವ್ರಿ. ಹಂಗೆ ಎಕ್ಸಾಮ್ನರ್ದು ಪಕ್ಕಾ ಫೇವ್ರೇಟ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಅದಾವ್ರಿ ಕೆಲವೊಂದು.
ಅವು ಫೇವ್ರೆಟ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಯಾವುವು ಮತ್ತು ಅದನ್ನ ಟ್ರಿಕ್ಸ್ ನಾನು ನಿಮಗೆ ಹೇಳ್ತೇನೆ ನೋಡಿ. ಇದು ಬೇಸಿಕ್ಸ್ ರೀ, ನೀವೆಲ್ಲರೂ ಇದನ್ನ ಲರ್ನ್ ಮಾಡಲೇಬೇಕು. 1/8 ವ್ಯಾಲ್ಯೂ ಏನೈತ್ರಿ? 12.5. ಸೇಮ್ ಡಿನಾಮಿನೇಟರ್ ಸೇಮ್ ನ್ಯೂಮರೇಟರ್ 3 ಐತ್ರಿ, ಇಲ್ಲಿ 1 ಐತ್ರಿ. ನ್ಯೂಮರೇಟರ್ ಹೆಂಗ ಅವ್ರು 3 ಮಲ್ಟಿಪ್ಲೈ ಮಾಡ್ಯಾರಲ್ರಿ, ಹಂಗೆ ಇಲ್ಲಿರುವಂತಹ ಈ 12.5 ನೀವು 3 ಮಲ್ಟಿಪ್ಲೈ ಮಾಡಿದ್ರ ಈ ವ್ಯಾಲ್ಯೂ ಬರ್ತೈತ್ರಿ 3/8. ಸೊ ಇದನ್ನ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ರೀ. ಇದನ್ನ ಆಸ್ ಇಟ್ ಈಸ್ ಲರ್ನ್ ಮಾಡೋದು. ಯಾಕಂದ್ರೆ ಎಕ್ಸಾಮಿನರ್ ಯಾವ ಟೈಪ್ ಆಫ್ ಫ್ರಾಕ್ಷನಲ್ ವ್ಯಾಲ್ಯೂ ಹಾಕಾಗೋದಾನ ಅದನ್ನ ಗುರ್ತಿರಂಗಿಲ್ಲ. ಇದನ್ನ ಲರ್ನ್ ಮಾಡಿ ಇಟ್ಟಿದ್ರಿ ಅಂದ್ರೆ ನೀವು ಅದರ ಪ್ರಕಾರ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಅದರ ವ್ಯಾಲ್ಯೂ ಕಂಡು ಹಿಡ್ಕೋಬಹುದ್ರಿ. ಈಗ ಇಲ್ಲಿ 5/8 62.5%. ಇದ್ರದ್ದು ಇನ್ನೊಂದು ಏನಂತಂದ್ರ ಈ 3/8 ಮತ್ತು 5/8 ಸಪೋಸ್ ನಾವು ಆಡ್ ಮಾಡಿದ್ವಿ, ಇಲ್ಲಿ ಪೂರ್ತಿ ಲಕ್ಷ ಕೊಟ್ಟು ನೋಡ್ರಿ ಈ ಕಾರ್ನರ್ ಅನ್ನ. ನಾನ್ ನಿಮಗೆ ಈಗ ಏನ್ ಮಾಡಕತ್ತೇನ್ರಿ, ಇದ್ರದ್ದು ವ್ಯಾಲ್ಯೂ ತೋರಿಸಿದ್ನಿರಿ 5/8. 1/8 ನಮ್ದು 12.5. ಇದಕ್ಕ ನಾವು 5 ಮಲ್ಟಿಪ್ಲೈ ಮಾಡಿದ್ರ 62.5 ವ್ಯಾಲ್ಯೂ ಬರ್ತೈತ್ರಿ. ಅಂದ್ರ ನಾನ್ ನಿಮಗೆ ಏನ್ ಹೇಳಿದ್ನಿ, ಫಸ್ಟ್ ಇದನ್ನ ಬೇಸಿಕ್ ಲರ್ನ್ ಮಾಡುದ್ರಿ, ಆಮೇಲೆ ಈ ತರ ಪರ್ಸೆಂಟೇಜ್ ಅಥವಾ ಈ ತರ ಪರ್ಸೆಂಟೇಜ್ ಅವರು ಕೊಟ್ಟಾಗ ನಾವ್ ಅದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತೈತಿ ಅನ್ನೋದ್ರ ಬಗ್ಗೆ ನಾನ್ ನಿಮಗ ಹೇಳಾಕತ್ತೀನಿ. ಈಗ ನಾನ್ ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಬೇಕು ಅಂತಂದ್ರ, ಈಗ 3/8 ಐತಿ ಪ್ಲಸ್ 5/8 ಐತಿ. ಇದನ್ನ ನಾವು ಆಡ್ ಮಾಡಿದ್ರ ಏನ್ ಬರ್ತೈತ್ರಿ ವ್ಯಾಲ್ಯೂ ನೋಡ್ರಿ. ಡಿನಾಮಿನೇಟರ್ ಸೇಮ್, ಡಿನಾಮಿನೇಟರ್ 8. 3 + 5 3 + 5 8/8. ಕಟ್ ಆನ್ಸರ್ ಇಸ್ 1. ಓಕೆ, ಆನ್ಸರ್ ನಿಮ್ದಿಲ್ಲಿ 1 ಬಂತ್ರಿ. ಮತ್ತ 1 ಆನ್ಸರ್ ಎದರ್ದು ಇರ್ತೈತ್ರಿ? 1 ಆನ್ಸರ್ 100% ಇರ್ತೈತ್ರಿ. ಇದ್ರದ್ದು ಪರ್ಸೆಂಟೇಜ್ ವ್ಯಾಲ್ಯೂ ಮತ್ತು ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಆಡ್ ಮಾಡಿದ್ರ 100 ಬರ್ತೈತಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಏನೈತ್ರಿ ಇಲ್ಲಿ 37.5 62.5 ಆಡ್ 0 ಕ್ಯಾರಿ 1 ನೋಡ್ರಿ 100% ಬಂತ್ರಿ. ಎಕ್ಸಾಮಿನರ್ನು ನಿಮಗ ಇದ್ರ ಪ್ರಕಾರನ ಈ ತರ 2 ಫ್ರಾಕ್ಷನ್ಸ್ ಕೂಡ್ಸಿದ್ರ 1 ಆಗುವಂಗ ಅಥವಾ 2 ಪರ್ಸೆಂಟೇಜ್ ಕೂಡ್ಸಿದ್ರ 100 ಆಗುವಂಗ ಈ ತರದ ಪರ್ಸೆಂಟೇಜ್ ವ್ಯಾಲ್ಯೂಸ್ ಜೊತೆ ಬಹಳ ಗೇಮ್ ಚೇಂಜಿಂಗ್ ಟ್ರಿಕ್ಸ್ ಕೊಟ್ಟಿರ್ತಾನ್ರಿ ಸಿಂಪ್ಲಿಫಿಕೇಶನ್ಸ್ ಒಳಗ. ಅದಕ್ಕನ ಇದನ್ನ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಈಗ ಡಿನಾಮಿನೇಟರ್ ಒಳಗ್ ಬರುವಂತ 8 ಇದ್ರದ್ದು ಒಂದು ಫ್ಯಾಮಿಲಿ ಬೇರೆ, ಇವೆಲ್ಲ ಸಿಮಿಲರ್ ನಂಬರ್ಸ್, ಸಿಮಿಲರ್ ಡಿನಾಮಿನೇಟರ್ ಇದ್ದಂತಹ ನಂಬರ್ಸ್ ಅನ್ನ ಬೇರೆ ಸೆಕ್ಷನ್ ಮಾಡೀನ್ರಿ. 2/3 ಇದು 1/3. 1/3 ವ್ಯಾಲ್ಯೂ ಏನೈತ್ರಿ 33. 1/3 ಏನೈತ್ರಿ ವ್ಯಾಲ್ಯೂ 1/3 33.33% ಐತಿ. ಡಿನಾಮಿನೇಟರ್ ಸೇಮ್, ನ್ಯೂಮರೇಟರ್ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರಿ. ಸೊ ಅದಕ್ಕೆ 33ಗ 2 ಮಲ್ಟಿಪ್ಲೈ ಅದು 66.66% ಆಗ್ತೈತ್ರಿ. ಇದು 7/16 ಆಯ್ತು. ಮತ್ತೆ ನೆಕ್ಸ್ಟ್ 9/16 ನೋಡ್ರಿ ಏನಾಗ್ತೈತ್ರಿ ನಿಮಗ 56.25%. ಇಲ್ಲಿ ನೋಡ್ರಿ 7/16 9/16 ಆಡ್ ಮಾಡಿದ್ರೆ ನಿಮಗೆ ಫ್ರಾಕ್ಷನಲ್ ವ್ಯಾಲ್ಯೂ 1 ಬರ್ತೈತ್ರಿ. 43.57 ಪ್ಲಸ್ 56.25 ಆಡ್ ಮಾಡಿದ್ರೆ ನಿಮಗ ಪರ್ಸೆಂಟೇಜ್ ವ್ಯಾಲ್ಯೂ 100 ಬರ್ತೈತ್ರಿ. ಸೊ ಈ ತರ ಇರುವಂತ ನಂಬರ್ಸ್ಗಳನ್ನ ನಾನು ನಿಮಗೆ ಒಂದ ಕಡೆ ಬರೆದು ತೋರ್ಸಾಕತ್ತೀನ್ರಿ. ಸೊ ದಟ್ ನಿಮಗ ಇದನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಂದ್ಸತಿ ಲರ್ನ್ ಮಾಡ್ಕೊಳಕ ನಿಮ್ಗ ಈಸಿ ಆಗ್ತೈತಿ ಅಂತ. 2/7 ನಮ್ದು 1/7 ಏನೈತ್ರಿ 14.28. ಇಲ್ಲಿ ನೋಡ್ರಿ 1/7 14.28 ಇತ್ತು. ಇದಕ್ಕ ನ್ಯೂಮರೇಟರ್ಕ 2 ಮಲ್ಟಿಪ್ಲೈ ಮಾಡಿವಿ. 14 × 14.28 14.28 ನಾವು 2 ಮಲ್ಟಿಪ್ಲೈ ಮಾಡೋದ್ರಿ. ಈ ತರ ನಿಮಗ 2/7 ಪರ್ಸೆಂಟೇಜ್ ವ್ಯಾಲ್ಯೂ ಬರ್ತೈತ್ರಿ. ಲಾಸ್ಟ್ ಇನ್ 2 ಪರ್ಸೆಂಟೇಜ್ ವ್ಯಾಲ್ಯೂಸ್ ಉಳ್ದವ್ರಿ, ಅವನ್ನಷ್ಟು ಬರಿತೀನ್ರಿ. ನೀವು ಇದನ್ನ ಲರ್ನ್ ಮಾಡಿದ್ರ ನೆಕ್ಸ್ಟ್ ನಾನು ನಿಮ್ಗೆ ಸಿಂಪ್ಲಿಫಿಕೇಶನ್ ಕಲಿಸ್ಬೇಕಾದ್ರೆ ನಿಮಗೆ ಬಹಳ ಈಸಿ ಆಗ. 4/7 = 57.14%. ಈಗ 1/7 ಅದ ಎಷ್ಟಿತ್ರಿ 14.28. 14.28ಕ್ಕ ನೀವು 4 ಮಲ್ಟಿಪ್ಲೈ ಮಾಡಿದ್ರ ನೋಡ್ರಿ 14.28ಕ್ಕ ನೀವು 4 ಮಲ್ಟಿಪ್ಲೈ ಮಾಡಿದ್ರ ನಿಮಗ 57.14 ವ್ಯಾಲ್ಯೂ ಬರ್ತೈತ್ರಿ. ಇದೇ ರೀತಿ 5/6 ನೋಡ್ರಿ 1/6ಕ್ಕೆ ಎಷ್ಟಿತ್ರಿ 16.66. ಇಲ್ಲಿ ನ್ಯೂಮರೇಟರ್ ನಮ್ದು 5 ಐತ್ರಿ. 16.6 ನಿಮಗ 83.33% ಬರ್ತೈತ್ರಿ. ನಾನ್ ನಿಮಗ್ ಓವರ್ ಆಲ್ ಈ ವಿಡಿಯೋ ಒಳಗ ನಾನ್ ನಿಮಗ್ ಏನ್ ಹೇಳೋ ಪ್ರಯತ್ನ ಮಾಡೀನಿ ಅಂತಂದ್ರ ಪರ್ಸೆಂಟೇಜ್
ಚಾರ್ಟ್ ಅಂತೂ ಬಹಳ ಇಂಪಾರ್ಟೆಂಟು. ಯು ಹ್ಯಾವ್ ಟು ಲರ್ನ್ ದಿಸ್. ಯೂಸ್ಫುಲ್ ಫಾರ್ DI, ಸಿಂಪ್ಲಿಫಿಕೇಶನ್, ಅರ್ಥಮೆಟಿಕ್ ಸೀರೀಸ್, ಅರ್ಥಮೆಟಿಕ್ ಕ್ವೆಶನ್ಸ್, ಕ್ವಾಡ್ರಾಟಿಕ್ ಇಕ್ವೇಶನ್, ಸೋ ಮೆನಿ ಥಿಂಗ್. ಇದು ಫಸ್ಟ್, ಇದು ಬೇಸಿಕ್ಸ್. ಬೇಸಿಕ್ ಚಾರ್ಟ್ ಅನ್ನ ನೀವು ಲರ್ನ್ ಮಾಡ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಈ ತರ ಎಕ್ಸಾಮ್ ಫೇವ್ರೇಟ್ ಎಕ್ಸಾಮ್ ಪರ್ಪಸ್ ಬರುವಂತಹ ಏನ್ ನೀವು ನಂಬರ್ಸ್ ಇರ್ತಾವಲ್ರಿ, ಇವತ್ತನ್ನ ನೀವು ಈ ತರ ನೀವು ಸಾಲ್ವ್ ಮಾಡ್ಕೋಬಹುದು. ಅದನ್ನ ಹೇಳಿದ್ನಿರಿ. ಮತ್ತೆ ನೆಕ್ಸ್ಟ್ ಯಾವ ತರ ಫ್ರಾಕ್ಷನಲ್ ವ್ಯಾಲ್ಯೂನ ಆಡ್ ಮಾಡಿದ್ರೆ ಯಾವ ನಂಬರ್ಸಿಗೆ 1 ಬರ್ತೈತೋ ಅದೇ ನಂಬರ್ಸಿಗ್ನ ನೀವು ಪರ್ಸೆಂಟೇಜ್ ವ್ಯಾಲ್ಯೂಸ್ಗೂ 100 ಬರ್ತೈತಿ. ಆ ಕಾನ್ಸೆಪ್ಟ್ ಅನ್ನ ನಾನು ನಿಮಗೆ ಹೇಳಿದ್ನಿರಿ. ಡಿನಾಮಿನೇಟರ್ ಸೇಮ್ ಇತ್ತು ಅಂತಂದ್ರೆ ದಟ್ ಆಲ್ ಬಿಲಾಂಗ್ಸ್ ಟು ಸಿಮಿಲರ್ ಸೇಮ್ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್ ಇದು 3/8, 5/8, 7/8 ಇತ್ತು. ಇದು ದಿಸ್ ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ? 1/8. ದಿಸ್ ಇಸ್ ವ್ಯಾಲ್ಯೂ 12.5%. ಸೊ 1/8 ಇದನ್ನ ನೀವು ರಿಟೇನ್ ಇಟ್ಕೊಂಡಿದ್ರಿ ಅಂದ್ರೆ ನಿಮಗೆ ಆಬ್ವಿಯಸ್ ಈ ಆಟೋಮೆಟಿಕಲಿ 3/8, 7/8, 5/8 ಇದನ್ನು ನಿಮಗ ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗ ಹೇಳಿದ್ರಿ. ಇವತ್ತಿಗೆ ನಾನು ನಿಮಗ ಇದನ್ನ ಲರ್ನ್ ಮಾಡಿ ಸಿಂಪ್ಲಿಫಿಕೇಶನ್ ಟಾಪಿಕ್ ಅನ್ನ ನಾನು ವೆರಿ ಸೂನ್ ಸ್ಟಾರ್ಟ್ ಮಾಡಕಿದ್ದೇನೆ. ಸ್ಪೀಡ್ ವಿತ್ ಅಕ್ಯುರಸಿನ ನಾವು ಅಚೀವ್ ಮಾಡ್ಬೇಕಾಗಿತ್ತಂದ್ರ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್, ಡಿವಿಷನ್ ಟ್ರಿಕ್ಸ್, ಮತ್ತೆ ಈ ತರ ಪರ್ಸೆಂಟೇಜ್ ವ್ಯಾಲ್ಯೂಸ್, ಟೇಬಲ್, ಸ್ಕ್ವೇರ್, ಕ್ಯೂಬ್ ಇದನ್ನೆಲ್ಲನೂ ನಾವು ಕಲಿಕೋಬೇಕಾಗ್ತೈತ್ರಿ. ಚಾರ್ಜ್ ಫೀಸ್ ಕೊಟ್ಟು ಯಾವುದೇ ಪೇಡ್ ಕೋರ್ಸಿಗೆ ಹೋದ್ರೂ ನಿಮಗೆ ಅವರು ಇದೇ ತರ ಫಸ್ಟ್ ಪೇಜ್ ಒಳಗ ಇದನ್ನ ಅವರು ಪ್ರಿಂಟ್ಔಟ್ ಕೊಟ್ಟಿರ್ತಾರ್ರಿ. ನಿಮಗಿದು ಫ್ರೀ ಆಫ್ ಕಾಸ್ಟ್ ಸಿಗಾಕತೈತ್ರಿ. ಯುಟಿಲೈಸ್ ಮಾಡ್ಕೋರಿ, ಚಲೋ ತಂಗ ಅಭ್ಯಾಸ ಮಾಡ್ರಿ. ಬ್ಯಾಂಕರ್ ಆಗಿ ಅದನ್ನ ಹೋಮ್ವರ್ಕ್ ಮಾಡಿ ಅದಕ್ಕೆ ಫಾಲೋ ಮಾಡೋದು, ಪ್ರಾಕ್ಟೀಸ್ ಮಾಡೋದು ನಿಮ್ ಕೆಲಸ. ನಿಮಗ ಈ ಬ್ಯಾಂಕಿಂಗ್ ಮ್ಯಾಥ್ಸ್ ಒಳಗೆ ಏನೂ ಡೌಟ್ ಬರ್ಲಾರ್ದಂಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಬಾಯ್. ಥ್ಯಾಂಕ್ ಯು.